ಶ್ರೀ ಗುರುಭ್ಯೋ ನಮಃ. ದಶರಥನಿಗೆ ಸಂತಾನ ಇಲ್ಲ ಅನ್ನೋ ಕಾರಣಕ್ಕಾಗಿ ಆತ ಚಿಂತಿತನಾಗಿದ್ದ. ಸಂತಾನ ಪ್ರಾಪ್ತಿಗಾಗಿ ಅಶ್ವಮೇಧ ಯಾಗ ಮಾಡಬೇಕು ಅನ್ನುವ ಆಲೋಚನೆ ಆತನ ಮನಸ್ಸಿಗೆ ಬಂತು. ಕುಲಪುರೋಹಿತರನ್ನ ಮತ್ತು ಉಳಿದ ಗುರುಗಳನ್ನೆಲ್ಲ ಕರೆದು ತನ್ನ ಅಭಿಪ್ರಾಯವನ್ನು ಅವರ ಜೊತೆಗೆ ಹಂಚಿಕೊಂಡ. ಅವರೆಲ್ಲರೂ ಅದನ್ನು ಅನುಮೋದಿಸಿದರು. ಆತನ ಮಂತ್ರಿಗಳಲ್ಲಿ ಮುಖ್ಯನಾದಂತಹ ಸುಮಂತ್ರ, ನೀನು ಮಾಡಬೇಕಾದಂತಹ ಅಶ್ವಮೇಧ ಯಾಗದ ಬಗ್ಗೆ ನಾನು ಕೆಲವು ಸಂಗತಿಗಳನ್ನು ಪುರಾಣದ ಮೂಲಕ ತಿಳಿದಿದ್ದೇನೆ, ಆ ಸಂಗತಿಗಳನ್ನು ನಿನಗೆ ತಿಳಿಸ್ತೇನೆ ಅಂತ ಹೇಳಿದ. ಸನತ್ ಕುಮಾರರು ಉಳಿದ ಕೆಲವು ಋಷಿಗಳಿಗೆ ಭಗವಂತನ ಅವತಾರಗಳ ವರ್ಣನೆಯನ್ನು ಮಾಡುವಾಗ ನಿನ್ನ ಮಗನಾಗಿ ಜನಿಸಲಿರುವಂತಹ ವಿಷ್ಣುವಿನ ಅವತಾರದ ಹಿನ್ನೆಲೆಯನ್ನು ಕೂಡ ಹೇಳಿದ್ರು. ಹಾಗಾಗಿ ನನಗೆ ಗೊತ್ತಿರುವಂಥ ಸಂಗತಿಯನ್ನು ನಿನಗೆ ತಿಳಿಸ್ತೇನೆ. ನಿನ್ನ ಯಜ್ಞವನ್ನ ಋಷ್ಯಶೃಂಗ ಅನ್ನುವ ಹೆಸರಿನ ಒಬ್ಬ ಋಷಿ ಮಾಡಬೇಕಾಗಿದೆ. ಆ ಋಷ್ಯಶೃಂಗನನ್ನ ಅಂಗರಾಜ್ಯದಿಂದ ಇಲ್ಲಿ ಕರೆಸಬೇಕು. ಅಂಗರಾಜ್ಯದಲ್ಲಿ ರೋಮಪಾದ ಅನ್ನುವ ಹೆಸರಿನ ರಾಜ ಇದ್ದಾನೆ. ಅವನ ಮಗಳು ಶಾಂತ ಅನ್ನುವಳನ್ನ ಆ ಋಷ್ಯಶೃಂಗನಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಅವನನ್ನು ಇಲ್ಲಿ ಕರೆಸಬೇಕು. ಆ ಋಷ್ಯಶೃಂಗನ ಮಹತ್ವ ಎಂಥದ್ದಿದೆ ಅಂದರೆ, ಆತ ಕಾಲಿಟ್ಟ ಕೂಡಲೇ ಆ ಅಂಗರಾಜ್ಯದಲ್ಲಿ ದೀರ್ಘಕಾಲದಿಂದ ಇದ್ದಂಥ ಬರಗಾಲ ಪರಿಹಾರ ಆಗಿ ಸುಭಿಕ್ಷ ಉಂಟಾಯಿತು. ಇಂಥ ಮಹನೀಯನಾದಂಥ ಆ ಋಷ್ಯಶೃಂಗನನ್ನು ಕರೆಸಬೇಕು ಅಂತ ಹೇಳಿ ಆತನ ಕಥೆಯನ್ನು ಹೇಳಿ ಪ್ರಾರಂಭ ಮಾಡಿದರು. ಆತನ ತಂದೆ ಆದಂಥ ವಿಭಾಂಡಕ ಅಥವಾ ವಿಭಂಡಕ ಅನ್ನುವನಿಗೆ ಒಂದು ಹೆಣ್ಣು ಜಿಂಕೆಯಲ್ಲಿ, ದೇವತಾ ಸ್ತ್ರೀಯೊಬ್ಬಳು ಶಾಪ ರೂಪದಿಂದ ಜಿಂಕೆಯಾಗಿ ಏನು ಅವತರಿಸಿದ್ಲು, ಆ ಹೆಣ್ಣು ಜಿಂಕೆಯಲ್ಲಿ ಈ ಋಷ್ಯಶೃಂಗ ಅನ್ನುವ ಹೆಸರಿನ ಮಗ ಜನಿಸಿದ. ಹುಟ್ಟಿದಾರಭ್ಯ ತನ್ನ ತಂದೆ ಬಿಟ್ಟು ಬೇರೆ ಮನುಷ್ಯರನ್ನೇ ಅವನು ನೋಡಿರಲಿಲ್ಲ. ಇಂಥ ಪರಮ ವಿರಕ್ತನಾದವನವನು. ವಿಭಾಂಡಕ ಮುನಿಯ ಈ ಮಗ ತನ್ನ ಧರ್ಮಾಶ್ರಮದ ಪಾಲನೆಯಲ್ಲಿದ್ದಾಗ ಆ ಅರಣ್ಯಕ್ಕೆ ಹೊಂದಿಕೊಂಡಂಥ ಅಂಗರಾಜ್ಯದ ಪ್ರದೇಶದಲ್ಲಿ ದೀರ್ಘಕಾಲದ ಬರಗಾಲ ಒಮ್ಮೆ ಬಂತು. ಆ ರಾಜ ಒಬ್ಬ ಬ್ರಾಹ್ಮಣನಿಗೆ ತಾನು ಕೊಡಬೇಕಾದಂಥ ದಾನವೊಂದನ್ನು ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಂಥ ದಾನವೊಂದನ್ನು ಮರೆತು ಬಿಟ್ಟ. ನಾನು ಹಾಗೆ ಹೇಳಿಲ್ಲ ಅಂದುಬಿಟ್ಟ. ಆ ಕಾರಣಕ್ಕಾಗಿ ಆ ರಾಜ್ಯದ ಎಲ್ಲ ಬ್ರಾಹ್ಮಣರು ಕೂಡ ಅಲ್ಲಿಂದ ಹೊರಟು ಹೋದರು. ಯಜ್ಞಯಾಗಾದಿಗಳನ್ನು ಮಾಡುವವರು ಯಾರೂ ಇಲ್ಲದಂತಾಗಿ ಬರಗಾಲ ಬಂದಿತು. ಪ್ರಾಜ್ಞರನ್ನ ಈ ಬರಗಾಲ ಪರಿಹಾರ ಮಾಡುವಂಥ ವಿಧಾನ ಯಾವುದು ಅಂತ ಕೇಳಿದಾಗ, ಆ ಎಲ್ಲ ಬ್ರಾಹ್ಮಣರನ್ನು ಮತ್ತೆ ಕರೆಸು, ಅದಲ್ಲದೆ ಋಷ್ಯಶೃಂಗನನ್ನ ನಿನ್ನ ರಾಜ್ಯಕ್ಕೆ ಕರೆಸು ಅಂತ ಅವ್ರು ಹೇಳಿದರು. ಆ ಋಷ್ಯಶೃಂಗನನ್ನ ಯಾವ ಪ್ರಲೋಭನೆಗೆ ಈಡು ಮಾಡಿ ನಮ್ಮ ರಾಜ್ಯಕ್ಕೆ ಕರೆಸಬೇಕು ಅಂತ ಅವರೆಲ್ಲ ಆಲೋಚನೆ ಮಾಡಿದರು. ಒಬ್ಬಳು ಹಿರಿಯ ವೇಶ್ಯಾಸ್ತ್ರೀ, ನಾನು ಅವನನ್ನು ಕರ್ಕೊಂಡು ಬರ್ತೇನೆ, ನನಗೆ ಬೇಕಾದಂಥ ಅನುಕೂಲಗಳನ್ನೆಲ್ಲ ಮಾಡಿಕೊಡ್ಬೇಕು ಅಂತ ಹೇಳಿದ್ಲು. ಅವಳು ಒಂದು ವೇಶ್ಯರ ಗುಂಪೊಂದನ್ನು ಕಟ್ಟಿಕೊಂಡು ಚತುರಿಯಾದಂಥ ತನ್ನ ಮಗಳನ್ನ ಮುಂದೆ ಮಾಡಿಕೊಂಡು ಆ ಋಷ್ಯಶೃಂಗನಿಗೆ ಮೋಹ ಹುಟ್ಟುವಂತೆ ಮಾಡಿದ್ಲು ಅನ್ನುವಲ್ಲಿಗೆ ಆ ಋಷ್ಯಶೃಂಗನ ಕಥೆಯ ಒಂದು ಭಾಗ ಮುಗಿದಿತ್ತು. ವಾಲ್ಮೀಕಿ ರಾಮಾಯಣದಲ್ಲಿ ಇರೋದಕ್ಕಿಂತ ಹೆಚ್ಚು ವಿವರವಾಗಿ ಮಹಾಭಾರತದ ವನಪರ್ವದ 112, 113ನೇ ಅಧ್ಯಾಯದಲ್ಲಿ ಆ ಕಥೆ ಇರೋದ್ರಿಂದ ಆ ಕಥೆಯನ್ನು ಅದಕ್ಕೆ ಹೊಂದಿಸ್ಕೊಂಡಿದ್ವಿ. ಆ ಬಂದಂಥ ವೇಶ್ಯಾಪುತ್ರಿ ಅವನಿಗೆ ಪ್ರಲೋಭನೆ ಮಾಡಿ ಅಲ್ಲಿಂದ ಹೊರಟೋದ್ಲು. ಹಠಾತ್ತಾಗಿ ಹೊರಟೋದ್ಲು. ಸಾಯಂಕಾಲದ ಅಗ್ನಿಹೋತ್ರ ಮಾಡಬೇಕಾಗಿದೆ ಅನ್ನುವ ನೆಪದಿಂದ ಹೊರಟೋಗ್ಬಿಟ್ಲು. ಅವಳು ಹೊರಟೋದ್ಮೇಲೆ ಈತ ಸರ್ವನಾಶಕ್ಕೆ ಒಳಗಾದವರಂತೆ ಚಿಂತಿತನಾಗಿ ಕೂತ್ಕೊಂಡಿದ್ದ. ತಂದೆ ವಿಭಾಂಡಕ ಬೇರೆ ಪ್ರದೇಶಕ್ಕೆ ಹೋದವನು ತಿರುಗಿ ಬಂದರೂ ಕೂಡ ಇವನಿಗೆ ಗೊತ್ತೇ ಆಗಲಿಲ್ಲ. ಯಾಕೆ ನಿನಗೆ ಏನಾಗಿದೆ ಅಂತ ಆತ ಕೇಳಿದ. ಆಗ ಋಷ್ಯಶೃಂಗ ಆ ಕಥೆಯನ್ನು ತನಗೆ ಆದಂಥ ಅನುಭವವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಇವತ್ತು ನಮ್ಮ ಆಶ್ರಮಕ್ಕೆ ಒಬ್ಬ ಬ್ರಹ್ಮಚಾರಿ ಬಂದಿದ್ದ. ತಲೆ ತುಂಬ ಉದ್ದವಾದಂಥ ಕೇಶ ರಾಶಿ ಇತ್ತು ಅವನಿಗೆ.
ಬಹಳ ಕುಳ್ಳಾಗಿಯೂ ಅವನಿರಲಿಲ್ಲ, ಬಹಳ ಎತ್ತರವಾಗಿಯೂ ಇರಲಿಲ್ಲ. ಬಂಗಾರದ ಬಣ್ಣ ಉಳ್ಳವನಾಗಿದ್ದ. ಕಮಲದ ಎಲೆಯಂತೆ ವಿಶಾಲವಾದಂಥ ಕಣ್ಣುಗಳು ಆತನಿಗಿದ್ದವು. ಕುತ್ತಿಗೆಯಲ್ಲಿ ಥಳಥಳಿಸುವಂಥ ಒಂದು ಬಂಗಾರದ ಹಗ್ಗವನ್ನು ಆತ ಕಟ್ಟಿಕೊಂಡಿದ್ದ. ಅವನಿಗೆ ಹಾರ ಅಂತ ಹೇಳಿ ಗೊತ್ತಾಗಲಿಲ್ಲ. ಅದು ಹಗ್ಗವನ್ನು ಕಟ್ಟಿಕೊಂಡಿದ್ದ. ಆ ಹಗ್ಗಕ್ಕೆ ಪ್ರಕಾಶಮಾನವಂಥ ಕಲ್ಲುಗಳಿದ್ದವು. ರತ್ನ, ಮಣಿ, ವಜ್ರ, ವೈಡೂರ್ಯ ಇತ್ಯಾದಿ ಪರಿಚಯನೇ ಅವನಿಗಿರಲಿಲ್ಲ. ಹಾಗಾಗಿ ಕಲ್ಲು ಅಂತ ಹೇಳಿದ. ತನಗೆ ತಿಳಿದಂತೆ ಆ ಬಂದಂಥ ವೇಶ್ಯಾಪುತ್ರಿಯ ವರ್ಣನೆಯನ್ನು ಮಾಡಿದ ತಂದೆಯ ಎದುರಿಗೆ. ಆತ ತನ್ನ ಕಾಲಿಗೆ ಏನೋ ಕಟ್ಟಿಕೊಂಡಿದ್ದ. ಅವುಗಳ ಆಕಾರ ಬಹಳ ವಿಚಿತ್ರವಾಗಿತ್ತು. ಆ ಋಷಿಕುಮಾರ ಓಡಾಡ್ತಿದ್ದಂತೆ ಆ ಕಾಲಿಗೆ ಕಟ್ಟಿಕೊಂಡಿದ್ದಂಥ ವಸ್ತು ಝಣ ಝಣ ಅಂತ ಇಂಪಾಗಿ ಧ್ವನಿ ಮಾಡ್ತಿತ್ತು. ಅವನ ಕೈಯಲ್ಲಿರುವಂಥ ಆಭರಣಗಳಿಂದಲೂ ಕೂಡ ಅಂಥದೇ ಧ್ವನಿ ಆಗ್ತಿತ್ತು. ಆತ ಸಂಚಾರ ಮಾಡುವಾಗ ಆತನ ಕಾಲಂದುಗೆ ಮತ್ತು ಹಸ್ತದ ಆಭರಣಗಳು ಏನು ಧ್ವನಿ ಮಾಡ್ತಿತ್ತಲ್ಲ, ಅದನ್ನು ನೋಡಿದರೆ ಸರೋವರದಲ್ಲಿ ಹಂಸಗಳು ಏನು ಇಂಚರವನ್ನು ಮಾಡ್ತಿರ್ತವೆ, ಹಂಸಗಳ ಕಲಕಲ ಧ್ವನಿ ಏನಿರ್ತದೆ ಅದರಂತೆ ನಮಗೆ ಧ್ವನಿ ಕೇಳಿ ಬರ್ತಿತ್ತು. ಅವನು ಹುಟ್ಟಿದಂಥ ಬಹಳ ಬಟ್ಟೆಯಂತೂ ಇನ್ನಷ್ಟು ವಿಚಿತ್ರವಾಗಿತ್ತು. ಆತನ ಮಾತುಗಳು ಬಹಳ ಇಂಪಾಗಿದ್ದವು. ಮತ್ತೆ ಮತ್ತೆ ಆತನ ಮಾತು ನನಗೆ ಕೇಳಬೇಕು ಅಂತ ಅನಿಸ್ತಿತ್ತು. ಆತನ ಧ್ವನಿ ಗಂಡು ಕೋಗಿಲೆಯ ಧ್ವನಿಗೆ ಸದೃಶವಾಗಿತ್ತು. ವಸಂತ ಮಾಸದಲ್ಲಿ ಅದ್ಭುತವಾದಂಥ ಸುಗಂಧ ಹೇಗೆ ಬೀಸ್ತದೋ ಹಾಗೆ ಒಂದು ವಿಶಿಷ್ಟವಾದಂಥ ಸುಗಂಧ ಆತನ ಶರೀರದಿಂದ ಹೊರಸೂಸ್ತಿತ್ತು. ಆತ ತನ್ನ ಜೊತೆಗೆ ಕೆಲವು ವಿಚಿತ್ರವಾದಂಥ ರುಚಿ ಇದ್ದಂಥ ಹಣ್ಣುಗಳನ್ನು ತೆಗೆದುಕೊಂಡು ಬಂದಿದ್ದ. ಅದನ್ನೆಲ್ಲ ನನಗೆ ತಿನ್ನಿಸಿದ. ಹಣ್ಣಿನಂಥ ಒಂದು ದುಂಡಾದಂಥ ಪದಾರ್ಥ ಅವನ ಹತ್ರ ಇತ್ತು. ಆ ಪದಾರ್ಥವನ್ನು ಚೆಂಡು ಅಂತ ಹೇಳಿ ಗೊತ್ತಾಗಲಿಲ್ಲ ಅವನಿಗೆ. ಆ ಬಂದಂಥ ವೇಶ್ಯಾಪುತ್ರಿ ಚೆಂಡಿನ ಆಟವಾಡಿ ಆ ಮುನಿಯ ಆಶ್ರಮದ ಅಂಗಳದಲ್ಲಿ ಚೆಂಡಿನ ಆಟವನ್ನಾಡಿ ಮುನಿಗೆ ಲೋಭ ಬರೆಸಿದ್ರು. ಆದರೆ ಅವನಿಗೆ ಚೆಂಡು ಅಂತ ಹೇಳಿ ಗೊತ್ತಾಗಲಿಲ್ಲ. ಅದು ಹಣ್ಣಿನಂಥ ಒಂದು ವಸ್ತು ಇತ್ತು ಅಂತ ಹೇಳಿದ. ನೆಲಕ್ಕೆ ಅದನ್ನು ಅಪ್ಪಳಿಸಿ ಹೊಡೆದ ಕೂಡಲೇ ಅದು ಅಂತರಿಕ್ಷಕ್ಕೆ ನೇರವಾಗಿ ಹಾರುತ್ತಿತ್ತು. ಅಂತರಿಕ್ಷಕ್ಕೆ ಹಾರಿದ ಕೂಡಲೇ ಕೆಳಗೆ ಮತ್ತೆ ಬಂದು ಬೀಳ್ತಿತ್ತು. ಅವನ ಸಾನ್ನಿಧ್ಯದಲ್ಲಿ ನನಗೆ ವಿಚಿತ್ರವಾದಂಥ ಅನುಭವ ಆಯಿತು. ಅವನ ಚೇಷ್ಟೆಗಳು, ಅವನ ಚರ್ಯೆಗಳು ನನ್ನಲ್ಲಿ ಅದ್ಭುತವಾದಂಥ ಅನುಭವವನ್ನು ಮೂಡಿಸಿದವು. ಅವನ ಕಾಲು ತೊಳಿಲಿಕ್ಕೆ ಅಂತ ನಾನು ಹೋದೆ. ನನ್ನ ಆಶ್ರಮಕ್ಕೆ ಬಂದಂಥ ಅತಿಥಿಗೆ ಪಾದ ಪೂಜೆ ಮಾಡಬೇಕು ಅಂತ ನಾನು ಹೊರಟೆ. ಆದರೆ ಅರ್ಘ್ಯಪಾದ್ಯಾದಿಗಳು ಬೇಡ ಅಂತ ಆತ ತಿರಸ್ಕಾರ ಮಾಡಿಬಿಟ್ಟ. ನಾನು ಕೊಟ್ಟಂಥ ಹಣ್ಣುಗಳನ್ನು ಅವನು ತಿನ್ನಲಿಲ್ಲ. ಅವನ ವ್ರತಾನುಷ್ಠಾನ ಅದು ಯಾವುದೊಂದು ಬೇರೆ ಥರದ್ದಂತೆ. ಅವನೇ ಹಲವಾರು ಹಣ್ಣುಗಳನ್ನು ತನ್ನ ಜೊತೆಗೆ ತಂದಿದ್ದ. ಅವುಗಳನ್ನು ನನಗೆ ಕೊಟ್ಟ. ನಾನು ಕೂಡ ಅವುಗಳನ್ನು ತಿಂದೆ. ಅವುಗಳ ರುಚಿ ಬಹಳ ಅದ್ಭುತವಾಗಿತ್ತು. ಆ ನಮ್ಮ ಹಣ್ಣುಗಳಿಗಿರುವಂತೆ ಅದರಲ್ಲಿ ಬೀಜವಿರಲಿಲ್ಲ, ತೊಗಟೆ ಇರಲಿಲ್ಲ, ಅದಕ್ಕೆ ನಾರು ಇರಲಿಲ್ಲ. ಆತ ಹಣ್ಣುಗಳನ್ನು ಮಾತ್ರ ತಂದಿದ್ದಲ್ಲ, ಕುಡಿಲಿಕ್ಕೆ ನೀರನ್ನು ಕೂಡ ತಂದಿದ್ದ. ನಾವು ಕುಡಿಯುವ ನೀರಿಗಿಂತ ಆ ನೀರಿನ ರುಚಿ ಬಹಳ ಅದ್ಭುತವಾಗಿತ್ತು. ಆತ ತಾನು ಧರಿಸಿದ್ದಂಥ ಪುಷ್ಪಹಾರಗಳನ್ನೆಲ್ಲ ಇಲ್ಲೇ ನೆಲದ ಮೇಲೆ ಬಿಸಾಕಿ ಹೊರಟು ಹೋದ. ಅವನು ಹೊರಟು ಹೋದದ್ದೇ ನನ್ನ ಹೃದಯದ ವೇದನೆಗೆ ಕಾರಣ ಆಗಿದೆ. ನನ್ನ ಇಡೀ ಶರೀರ ಎಲ್ಲ ದಹಿಸುತ್ತಿರುವಂತೆ ಅನುಭವ ಆಗ್ತಿದೆ. ಅವನಿದ್ದಲ್ಲಿಗೆ ನಾನು ಹೋಗಬೇಕು ಅಂತ ಅಪೇಕ್ಷೆ ಪಡ್ತೇನೆ, ಅಥವಾ ಅವನನ್ನೇ ಇಲ್ಲಿಗೆ ನಾನು ಕರೆಸಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ಹಾಗಾಗಿ ಇದೇ ಕ್ಷಣದಲ್ಲೇ ಅವನು ಎಲ್ಲಿದ್ದಾನೋ ಅಲ್ಲಿಗೆ ಹೋಗಬೇಕು ಅಂತ ನನಗೆ ಅನಿಸಿದೆ. ನನಗೆ ನೀನು ಸಮ್ಮತಿಯನ್ನು ಕೊಡು. ಅವನ ಬ್ರಹ್ಮಚರ್ಯ ವ್ರತ ಎಂಥದ್ದು, ಅವನ ತಪೋನುಷ್ಠಾನ ಎಂಥದ್ದು, ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ನಾನು ಕಾತರನಾಗಿದ್ದೇನೆ. ಹಾಗಾಗಿ ನನಗೆ ಕೂಡಲೇ ಅನುಮತಿ ಕೊಡು. ಅವನ ಜೊತೆಗೆ ನಾನು ತಪಶ್ಚರ್ಯ ಮಾಡ್ಕೊಂಡು ಎದ್ದು ಬಿಡ್ತೇನೆ ಅಂತೆಲ್ಲ ಹೇಳ್ಕೊಂಡ ಈ ಋಷಿಪುತ್ರ. ಅಲ್ಲಿಗೆ ವನಪರ್ವದ 112ನೇ ಅಧ್ಯಾಯ ಮುಕ್ತಾಯ ಆಗಿದೆ. ಆ ವಿಭಾಂಡಕರು ಮಗನ ಮಾತನ್ನು ಕೇಳಿ
ಈ ಮಾತನ್ನು ಅವನಿಗೆ ಹೇಳಿದರು, ಮಗನೇ, ನಿನಗೆ ಮನಮೋಹಕವಾದಂಥ ರೂಪಿನಿಂದ ಒಬ್ಬ ವ್ಯಕ್ತಿ ಕಂಡನಲ್ಲ, ಅವನು ರಾಕ್ಷಸ. ರಾಕ್ಷಸರು ಸುಂದರವಾದಂಥ ರೂಪವನ್ನು ತಾಳಿ ಜನರನ್ನು ಮೋಹಗೊಳಿಸ್ಲಿಕ್ಕೋಸ್ಕರ ಆ ಕಡೆ ಈ ಕಡೆ ಸಂಚಾರ ಮಾಡ್ತಿರ್ತಾರೆ. ತಪಸ್ಸಿಗೆ ತೊಂದರೆ ಮಾಡಲಿಕ್ಕಾಗಿ ಅವರು ಬರ್ತಿರ್ತಾರೆ. ಉಗ್ರ ರೂಪಿಗಳಾದಂತಹ ರಾಕ್ಷಸರು ಏನಿರ್ತಾರೆ, ಸುಂದರ ರೂಪಗಳನ್ನು ತಾಳಿ ಅರಣ್ಯದಲ್ಲಿರುವಂಥ ತಪಸ್ಸುಗಳನ್ನು ಪ್ರಲೋಭನಗೊಳಿಸಿ ಅವರು ಯಾವ ಗುರಿಯನ್ನು ಮುಟ್ಟಬೇಕು ಅಂತಿರ್ತಾರೆ ಆ ಗುರಿಯಿಂದ ಅವರನ್ನು ಭ್ರಷ್ಟರನ್ನಾಗಿ ಮಾಡಿಬಿಡ್ತಾರೆ. ಹಾಗಾಗಿ ಅಂಥ ರಾಕ್ಷಸರ ಸಮೀಪಕ್ಕೆ ನಾವು ಹೋಗಬಾರದು. ಅವ್ರು ಬಂದರೂ ಕೂಡ ಅವರನ್ನು ನಾವು ದೂರವೇ ಇಡಬೇಕು. ಅವನು ಕೊಟ್ಟಂಥ ಹಣ್ಣುಗಳಾಗಲಿ ಪಾನೀಯಗಳಾಗಲಿ ನೀನಾಗಲಿ ನಾನಾಗಲಿ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯಗಳಲ್ಲ. ಅವು ನಮಗೆ ಅಪೇಯ ಅಭಕ್ಷಗಳಾದವು. ಹಾಗಾಗಿ ನೀನಲ್ಲಿಗೆ ಹೋಗಬೇಡ ಅಂತ ಹೇಳಿ ಮಗನನ್ನು ಅವರು ತಡೆದರು. ಮುಂದೆ ತಾವು ಮನಸ್ಸಿನಲ್ಲಿ ಆಲೋಚನೆ ಮಾಡಿದರು, ಈ ಎಲ್ಲ ರೂಪ ಇದ್ದಂಥ ವ್ಯಕ್ತಿ ಅಂದರೆ ಅದು ಸ್ತ್ರೀಯೇ ಆಗಿರಬೇಕು. ಅದನ್ನು ನೋಡಿಯೇ ಈ ಮಗನಿಗೆ ಹೀಗೆ ಬುದ್ಧಿ ವ್ಯತ್ಯಾಸ ಆಗಿದೆ ಅಂತ ಆಲೋಚನೆ ಮಾಡಿದರು. ಅವಳು ಎಲ್ಲಿದ್ದಾಳೆ, ಅವಳು ಯಾಕೆ ಬಂದಿದ್ದು ಅಂತ ನೋಡಿಬಿಡ್ಬೇಕು ಅಂತ ತಾವೇ ಆ ಕಡೆ ಸಂಚಾರ ಮಾಡಿದರು. ಅದೆಲ್ಲೂ ಕಾಣಲಿಲ್ಲ ಆ ಯುವತಿ. 3 ದಿವಸಗಳ ಕಾಲ ಕಾವಲು ಹಾಕಿದರು ಈ ಋಷಿಗಳ ಅಪ್ಪ. 3 ದಿವಸ ಕಾವಲು ಹಾಕಿದ್ರು ಕೂಡ ಈ ಋಷಿಗಳು ಕಾವಲಿದ್ದು ನೋಡಿ ಆ ವೇಶ್ಯ ಆಗಲಿ ವೇಶ್ಯ ಪುತ್ರಿ ಆಗಲಿ ಅವಳ ಗುಂಪಾಗಲಿ ಯಾರೂ ಅಲ್ಲಿ ಬರಲೇ ಇಲ್ಲ. ನಿತ್ಯ ವಿಧಿಯಂತೆ ಮತ್ತೊಂದು 4ನೇ ದಿವಸ ಫಲಪುಷ್ಪಾದಿಗಳನ್ನು ತರಬೇಕು ಅಂತ ತಮ್ಮ ಆಶ್ರಮದಿಂದ ಹೊರಟೋದ್ರು ಬೇರೆ ಯಾವುದೋ ಪ್ರದೇಶಕ್ಕೆ. ನೀನು ಎಲ್ಲಿಗೂ ಹೋಗಬೇಡ ಅಂತ ಹೇಳಿದ್ರಲ್ಲ ಮಗನಿಗೆ. ಇವ ಮಾತ್ರ ಆಶ್ರಮದಲ್ಲೇ ತಲೆ ಊರಿ ಕೂತ್ಕೊಂಡಿದ್ದ ಮಗ. ಹಿಂದೆ ಬಂದಿದ್ದಂತಹ ವೇಶ್ಯಾ ಕನ್ಯೆ ಏನಿತ್ತು ಆಕೆ ಆಶ್ರಮಕ್ಕೆ ಬಂದು ಆತನನ್ನು ಪ್ರಲೋಭನಗೊಳ್ಳಲಿಕ್ಕೆ ಪ್ರಯತ್ನ ಪಟ್ಲು. ಈ ಋಷ್ಯಶೃಂಗ ತಂದೆಯ ಮಾತಿನಂತೆ ತನ್ನ ಮನಸ್ಸಿನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದ. ಆದರೆ ಅವನ ಮನಸ್ಸಿನ ಒಳಗಿನ ಅಭಿಲಾಷೆ ಪೂರ್ಣವಾಗಿ ಹೋಗಿರಲಿಲ್ಲ, ಅವಳನ್ನು ಭೇಟಿಯಾಗಬೇಕು ಅನ್ನುವ ಅಭಿಲಾಷೆ. ಹಾಗಾಗಿ ಅವಳು ಬಂದ ಕೂಡಲೇ ಅವಳು ಸಮೀಪಕ್ಕೆ ಓಡಿಬಿಟ್ಟ. ಹೇಳಿದ ತಂದೆಗೆ, ಆಕೆ ಅವಳಿಗೆ ಹೇಳಿದ, ನನ್ನ ತಂದೆ ಬೇಗ ಬಂದುಬಿಡ್ತಾರೆ, ಕೂಡಲೇ ನಾವಿಬ್ರು ಇಲ್ಲಿಂದ ಓಡಿ ಹೋಗೋಣ, ಬಾ ನಿನ್ನ ಆಶ್ರಮಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟ ಅವಳಿಗೆ. ಋಷಿಪುತ್ರನ ಮಾತನ್ನು ಕೇಳಿದ ಕೂಡಲೇ ವೇಶ್ಯೆಗೆ ಅತ್ಯಂತ ಸಂತೋಷ ಆಯಿತು. ಆ ವಿಭಾಂಡಕರ ಏಕಮಾತ್ರ ಪುತ್ರನಾದಂಥ ಋಷ್ಯಶೃಂಗನನ್ನು ತನ್ನ ಆ ನೌಕೆಗೆ ಆಕೆ ಕರ್ಕೊಂಡು ಹೋದ್ಲು. ರಾಜನ ಮಾತಿನಂತೆ, ರೋಮಪಾದ ರಾಜನ ಮಾತಿನಂತೆ ಆ ವೇಶ್ಯೆಯರಿಗೆ ಎಲ್ಲ ಸಾಮಗ್ರಿಗಳನ್ನು ಏರ್ಪಾಡು ಮಾಡಿಕೊಟ್ಟಿದ್ರು. ನೌಕೆಯ ಆಕಾರದ ಒಂದು ಆಶ್ರಮವನ್ನು ಕೂಡ ಅವರಿಗೆ ತಯಾರು ಮಾಡಿಕೊಟ್ಟಿದ್ರು. ಆಶ್ರಮದ ಆಕಾರ ನೌಕೆ ಅಂತ ಹೇಳ್ಬೋದು. ಅದು ನದಿಯಲ್ಲಿ ತೇಲ್ತಿತ್ತದು. ಆ ತೇಲಿಸಿದ್ದಂಥ ಆಶ್ರಮದಲ್ಲಿ ಕೂತ್ಕೊಂಡು ಆ ವೇಶ್ಯೆಯರೆಲ್ಲ ಅಲ್ಲಿಗೆ ಬಂದಿದ್ರು. ಹಾಗಾಗಿ ಆ ಋಷಿಪುತ್ರನ ಮಾತನ್ನು ಕೇಳಿದ ಕೂಡಲೇ ಆ ವೇಶ್ಯೆ ಏನು ಮಾಡಿದ್ಲು, ಅತ್ಯಂತ ಸಂತೋಷದಿಂದ ಅವನನ್ನು ಕರೆದುಕೊಂಡು ಆಶ್ರಮವನ್ನು ಹೋಲ್ತಿದ್ದಂಥ ಒಂದು ನಾವೇ ಆ ನೌಕೆ ಏನಿತ್ತು ನೌಕೆಗೆ ಹೋಗಿಬಿಟ್ಲು. ಈ ಮಹಾಭಾರತದಲ್ಲಿ ಬಂದಂತೆ ಅವಳೊಬ್ಬಳೇ ಸ್ತ್ರೀ ಬಂದಿದ್ಲು ಅಂತಿದೆ. ಆದರೆ ರಾಮಾಯಣದಲ್ಲಿ ಬಂದಂತೆ ಅನೇಕ ಜನ ಸ್ತ್ರೀಯರೇ ಬಂದಿದ್ರು, ಅನೇಕ ಜನ ವೇಶ್ಯರೇ ಅಲ್ಲಿಗೆ ಬಂದಿದ್ರು ಅಂತಿದೆ. ರಾಮಾಯಣದಲ್ಲಿ ಬಂದಂತೆ ಆತ ತನ್ನ ಪರಿಚಯ ಮಾಡ್ಕೊಂಡಿದ್ದ ಋಷ್ಯಶೃಂಗ. ವಿಭಂಡಕ ಅಂತ ನನ್ನ ತಂದೆಯ ಹೆಸರು. ರಾಮಾಯಣದಲ್ಲಿ ವಿಭಂಡಕ ಅಂತಿದೆ, ಆಮೇಲೆ ಮಹಾಭಾರತದಲ್ಲಿ ವಿಭಾಂಡಕ ಅಂತಿದೆ. ವಿಭಂಡಕರು ಮಹಾಭೂತ ಅನ್ನುವಂಥ ಒಂದು ಸರೋವರದ ತೀರದಲ್ಲಿ ತಪಸ್ಸು ಮಾಡ್ತಿದ್ದಾಗ ಊರ್ವಶಿಯನ್ನು ನೋಡಿ ಅವರ ಮನಸ್ಸು ಸಂಚಲಿತವಾಯಿತು. ಆಗ ಅಲ್ಲಿ ಹುಟ್ಟಿದವನೇ ಆ ಋಷ್ಯಶೃಂಗ ಅನ್ನೋ ಹೆಸರಿನ ಅವರ ಮಗ. ಅವರ ಜಿಂಕೆ ಅವರ ಮನಸ್ಸು ಸಂಚಲಿತ ಆದಾಗ ಅವರ ತೇಜಸ್ಸನ್ನು ನುಂಗಿತ್ತು. ಹಾಗಾಗಿ ಆ ಋಷ್ಯಶೃಂಗ ಅನ್ನೋ ಮಗ ಅಲ್ಲಿ ಹುಟ್ಟಿದ್ದ. ಅನೇಕ ಜನ ವೇಶ್ಯರಲ್ಲಿ ಬಂದಿದ್ರು ಅಂತ ಹೇಳಿ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 10ನೇ ಸರ್ಗ ಅಲ್ಲಿ ಹೇಳ್ತದೆ.
ಆ ಅನೇಕ ಜನ ವೇಶ್ಯೆಯರು, ಬ್ರಾಹ್ಮಣೋತ್ತಮನೇ ನಮ್ಮ ಆಶ್ರಮಕ್ಕೆ ದಯಮಾಡು, ನಾವು ಈಗಲೇ ನಿನ್ನನ್ನು ಕರ್ಕೊಂಡು ಹೋಗ್ತೀವಿ, ನಿನ್ನ ಸತ್ಕಾರಕ್ಕೆ ಅನೇಕ ರೀತಿಯಾದಂಥ ವ್ಯವಸ್ಥೆಗಳನ್ನೆಲ್ಲ ನಮ್ಮ ಆಶ್ರಮದಲ್ಲಿ ನಾವು ಮಾಡ್ಕೊಂಡಿದ್ದೇವೆ, ಹಾಗಾಗಿ ಬೇಗ ಬಾ ಅಂತ ಅವರಿಗೆ ಅವರೆಲ್ಲರೂ ಕೂಡ ಅವನಿಗೆ ಆಹ್ವಾನ ಕೊಟ್ಟರು ಅಂತ ಹೇಳ್ತಿದ್ರು ವಾಲ್ಮೀಕಿ ರಾಮಾಯಣ. ಆದರೆ ಮಹಾಭಾರತದಲ್ಲಿ ಬಂದಂತೆ ಅವಳೊಬ್ಬಳೇ ಇತ್ತು, ಅವಳೊಬ್ಬಳೇ ಆತನನ್ನು ಕರ್ಕೊಂಡು ಹೋದ್ಲು. ನೌಕೆಯೊಳಗೆ ಆ ಋಷ್ಯಶೃಂಗ ಮತ್ತು ಆ ವೇಶ್ಯಾಪತಿ ಇಬ್ಬರು ಕೂಡ ಕೂತ್ಕೊಂಡ ಮೇಲೆ ನಾನಾ ರೀತಿಯಾದಂಥ ಭಕ್ಷ್ಯ ಭೋಜ್ಯಗಳನ್ನು, ಪೇಯಗಳನ್ನು ಆ ವೇಶ್ಯಾ ಯುವತಿಯರು ಋಷ್ಯಶೃಂಗನಿಗೆ ಕೊಟ್ಟು ಆತನನ್ನು ಪರಮ ಸಿಟ್ಟನನ್ನಾಗಿ ಮಾಡಿದರು. ಆ ನೌಕೆ ಅಲ್ಲಿಂದ ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಅಂಗದೇಶದ ಸಮೀಪಕ್ಕೆ ಅದು ಬಂತು. ಋಷ್ಯಶೃಂಗನನ್ನು ಆ ನೌಕೆಯಿಂದ ಅವರು ಕೆಳಗಿಳಿಸಿದರು. ನಾನಾ ರೀತಿಯಾದಂಥ ಕಥೆಗಳನ್ನು, ಮಾತುಗಳನ್ನು, ಉಪಾಯವನ್ನು ಹೇಳಿ ಆತನ ಮನಸ್ಸನ್ನು ಸಂಚಲಿತವನ್ನಾಗಿ ಮಾಡಿ ಅವರು ಕೆಳಗಿಳಿಸಿದರು. ಋಷ್ಯಶೃಂಗ ಆ ನೌಕೆಯಿಂದ ಕಾಲು ಕೆಳಗಿಟ್ಟು ಕೂಡಲೇ, ಅಂಗದೇಶದ ಭೂಮಿ ಮೇಲೆ ಅದು ಕಾಲಿಟ್ಟು ಕೂಡಲೇ ದೇವೇಂದ್ರ ಯಥೇಚ್ಛವಾಗಿ ಮಳೆ ಬರೆದ. ಜಗತ್ತೆಲ್ಲವೂ ಕೂಡ ನೀರಿನಿಂದ ತುಂಬಿ ಹೋಯಿತು. ರಾಜನಾಂತ ಲೋಮಪಾದನಿಗೆ ಬಹಳ ಸಂತೋಷ ಆಯಿತು. ತನ್ನ ಅರಮನೆಗೆ ಬರಬೇಕು ಅಂತ ಆತನಿಗೆ ವಿಜ್ಞಾಪನೆ ಮಾಡಿಕೊಂಡು ಅವನು ಕರೆಸ್ಕೊಂಡ. ಅರಮನೆಗೆ ಕರೆಸ್ಕೊಂಡು ತನ್ನ ಮಗಳಾದಂಥ ಶಾಂತ ಅಂತ ಒಂದು ಹೇಳಿದ್ದಲ್ಲ, ದಶರಥನ ಮಗಳು, ದಶರಥನ ಮಗಳನ್ನು ಇವರು ದತ್ತು ಸ್ವೀಕಾರ ಮಾಡಿದ್ದ. ಅವಳನ್ನು ಅವನಿಗೆ ಮದುವೆ ಮಾಡಿಕೊಟ್ಟ. ವಾಲ್ಮೀಕಿ ರಾಮಾಯಣ ಹೇಳುವಂತೆ ಋಷ್ಯಶೃಂಗನಿಗೆ ಆ ಲೋಮಪಾದ ನಮಸ್ಕಾರ ಮಾಡಿ ಹೇಳಿದಂತೆ, ಋಷಿಶ್ರೇಷ್ಠನೇ, ನಿನ್ನನ್ನು ಇಲ್ಲಿ ಕರ್ಸ್ಕೊಂಡಿದ್ದೆ, ನಾನು ನಿನಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದೇನೆ. ನಿನ್ನ ತಂದೆ ಆದಂತಹ ವಿಭಾಂಡಕ ಋಷಿ ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳದೆ ಇರಲಿ, ರಾಜ್ಯದ ಹಿತಕ್ಕಾಗಿ ನಿನ್ನನ್ನು ಇಲ್ಲಿ ಕರೆಸ್ಕೊಂಡಿದ್ದೇನೆ, ಹಾಗಾಗಿ ನಿನ್ನ ತಂದೆ ನನ್ನ ಮೇಲೆ ಸಿಟ್ಟು ಮಾಡಬಾರ್ದು ಅಂತ ವರ ಕೇಳಿದ್ದ ಅಂತ ಹೇಳ್ತಿದ್ವಿ ವಾಲ್ಮೀಕಿ ರಾಮಾಯಣ. ಈ ಕಡೆ ಋಷ್ಯಶೃಂಗ ತನ್ನ ಪತ್ನಿ ಆದಂತಹ ಶಾಂತಾಳ ಜೊತೆಗೆ ಅರಮನೆಯಲ್ಲೇ ಇದ್ದುಬಿಟ್ಟ. ಇಲ್ಲಿ ಆ ಕಡೆ ಆಶ್ರಮಕ್ಕೆ ಹೋಗಲೇ ಇಲ್ಲ. ಕೂಡಲೇ ರಾಜಭಟರನ್ನ ಎಲ್ಲ ಕಡೆ ಕಳಿಸಿದ ಈ ರಾಜ, ಮಹಾಭಾರತ ಹೇಳುವಂತೆ. ಆ ವಿಭಾಂಡಕರ ಮನಸ್ಸಿಗೆ ಸಂತೋಷ ಆಗುವಂತೆ ಮಾಡಬೇಕು, ಅವ್ರು ಸಿಟ್ಟು ಮಾಡ್ಕೊಳ್ಬಾರ್ದಲ್ಲ. ಅದಕ್ಕೆ ಏನು ಮಾಡಿದ, ರಾಜಭಟರನ್ನು ಕರೆಸಿ ವಿಭಾಂಡಕರು ಬರುವಂಥ ಮಾರ್ಗದಲ್ಲಿ ಧೇನುಗಳು ನಿಂತಿರಬೇಕು, ಆಕಳುಗಳು ನಿಂತಿರಬೇಕು, ಭೂಮಿಯೆಲ್ಲ ಉಳಲ್ಪಟ್ಟಿರಬೇಕು, ಉತ್ತಿರಬೇಕು. ಗೋಪಾಲಕರನ್ನೆಲ್ಲ ಕರೆಸಿದ. ಮತ್ತೆ ಕರೆಸಿ ಹೇಳಿದ, ವಿಭಾಂಡಕ ಋಷಿಗಳು ತಮ್ಮ ಮಗನನ್ನು ಹುಡುಕುವ ಕಾರಣಕ್ಕಾಗಿ ಮಾರ್ಗದಲ್ಲಿ ಬರ್ತಾರೆ, ಬಂದು ಕೇಳ್ತಾರೆ, ನನ್ನ ಮಗನ ಎಲ್ಲರೂ ನೋಡಿದ್ರ ಅಂತ ಎಲ್ಲ ಸಿಕ್ಕವ್ರನ್ನೆಲ್ಲ ಕೇಳ್ತಾರೆ. ಗೋಪಾಲಕರನ್ನ, ರೈತರನ್ನ ಎಲ್ಲರನ್ನೂ ಕೇಳ್ತಾರೆ. ಅದಕ್ಕೆ ಉತ್ತರವಾಗಿ ನೀವು ಎರಡೂ ಕೈ ಮುಗಿದು ಅವರಿಗೆ ನಮಸ್ಕಾರ ಮಾಡಿ ಹೇಳಬೇಕು, ಮಹರ್ಷಿಗಳೇ, ಉತ್ತಿ ಬಿತ್ತಿರುವಂಥ ಈ ಭೂಮಿ ಏನಿದೆ ಇದೆಲ್ಲ ಋಷ್ಯಶೃಂಗ ಮಹರ್ಷಿಗೆ ಸೇರಿದ್ದೇ ಆಗಿದೆ. ಈ ಅಪಾರವಾದಂಥ ಗೋ ಸಂಪತ್ತೇನಿದೆ ಇದು ಎಲ್ಲವೂ ಕೂಡ ಋಷ್ಯಶೃಂಗ ಮುನಿಗೆ ಸಂಬಂಧಪಟ್ಟದ್ದೇ ಆಗಿದೆ. ನಾವೆಲ್ಲರೂ ಕೂಡ ನಿಮಗೂ ಕಿಂಕರರಾಗಿದ್ದೇವೆ, ನಿನ್ನ ಮಗನಿಗೂ ಕಿಂಕರರಾಗಿದ್ದೇವೆ. ನಾವೇನು ಮಾಡಬೇಕು ಅನ್ನೋದಕ್ಕೆ ಬಗ್ಗೆ ನಮಗೆ ಆಜ್ಞೆ ಕೊಡಿ, ನಾವು ನಿಮ್ಮ ಸೇವೆಗೆ ಸನ್ನದ್ಧರಾಗಿದ್ದೇವೆ, ಹೀಗೆ ಹೇಳಬೇಕು ಅಂತ ಆ ಗೋಪಾಲಕರ ಕಿವಿಯಲ್ಲಿ ಊದಿ ಅವ್ರನ್ನ ಕಳಿಸ್ಕೊಟ್ಟ. ಸಾವಿರಾರು ಹಸುಗಳು ಆ ಗೋಪಾಲಕರ ಜೊತೆಗಿದ್ದವು. ಈ ಕಡೆ ವಿಭಾಂಡಕ ಋಷಿಗಳು ಕಂದ ಮೂಲ ಫಲಗಳನ್ನು ತಗೊಂಡು ಆಶ್ರಮಕ್ಕೆ ಬಂದರು. ಆಶ್ರಮದಲ್ಲಿ ಮಗ ಇರಲಿಲ್ಲ. ಋಷ್ಯಶೃಂಗ ಅಂತ ಹಲವಾರು ಬಾರಿ ಜೋರಾಗಿ ಕೂಗು ಅವನನ್ನು ಕರೆದರು, ಎಲ್ಲೂ ಕಾಣಲಿಲ್ಲ. ಬಹಳ ಸಿಟ್ಟು ಬಂತು ಅವರಿಗೆ. ಅವರ ಇಡೀ ಶರೀರವೇ ಸಿಡಿದು ಹೋಗ್ತಿರುವಂತೆ ಕಾಣಿಸ್ತು ಸಿಟ್ಟಿನಿಂದ. ತನ್ನ ಮಗನನ್ನು ಅಪಹಾರ ಮಾಡಿರುವ ಕೆಲಸ ರಾಜನಂತೆ ಆಗಿರ್ಬೋದು ಅಂತ ಅವರಿಗೇನೋ ಶಂಕೆ ಬಂತು. ಅಂಗರಾಜನೇ ತನ್ನ ಮಗನನ್ನು ಕರ್ಕೊಂಡು ಬಂದಿದ್ದಾನೆ ಅಂತ ನಿರ್ಧಾರ ಮಾಡಿ ರಾಜ, ಅವನ ಪಟ್ಟಣ, ಅವನ ಅಖಂಡವಾದಂಥ ಸಾಮ್ರಾಜ್ಯ ಇದನ್ನೆಲ್ಲ ಸುಟ್ಟು ಭಸ್ಮ ಮಾಡಿಬಿಡಬೇಕು ಅಂತ ಹೇಳಿ ಅಂಗದೇಶದ ರಾಜಧಾನಿಯಾದಂಥ ಚಂಪಾನಗರಕ್ಕೆ ಅಭಿಮುಖವಾಗಿ ಅವರು ಧಾವಿಸಿ ಹೊರಟರು. ಅನೇಕ ಗೋಪಾಲಕರು ಸಾವಿರಾರು ಗೋ ಸಂಪತ್ತಿನ ಜೊತೆಗೆ ಅಲ್ಲಿ ಕಾಯ್ತಾ ಇದ್ರು. ಅವರಿಗೆ ವಿಪರೀತವಾದಂತಹ ಹಸಿವು, ಬಾಯಾರಿಕೆ ಆಗಿತ್ತು, ಮಾರ್ಗಾಯಾಸ ಆಗಿತ್ತು. ಆ ಗೋಪಾಲಕರು ತಮ್ಮ ಕೊಲ್ಲರ ಹಳ್ಳಿಗೆ ಆಗಮಿಸಿದಂಥ ವಿಭಾಂಡಕ ಋಷಿಗಳನ್ನು ಆದರದಿಂದ ಸ್ವಾಗತಿಸಿ ಯಥೋಚಿತವಾಗಿ ಸತ್ಕಾರ ಮಾಡಿದರು. ಮಹರ್ಷಿಗಳು ರಾತ್ರಿ ಅಲ್ಲೇ ಕಳೆದರು. ಅವರಷ್ಟೊತ್ತಿಗೆ ಅವರ ಆಯಾಸ ಎಲ್ಲ ಪರಿಹಾರ ಆಗಿತ್ತು. ಬೆಳಗಿನ ಹೊತ್ತಿಗೆ ಆ ಗೋಪಾಲಕರನ್ನು ಕೇಳಿದರು. ಅಂದಾಗ ನೀವು ಯಾರು, ಎಲ್ಲಿಂದ ಬಂದಿದ್ದೀರಿ, ಯಾರ ಕಡೆಯವರು ನೀವು? ಈ ಮಾಹಿತಿ ವಾಲ್ಮೀಕಿ ರಾಮಾಯಣದಲ್ಲಿಲ್ಲ.
ಅದಕ್ಕಾಗಿ ಪೂರ್ಣವಾಗಿ ಋಷ್ಯಶೃಂಗನ ಕಥೆ ಹೇಳಬೇಕು ಅಂತ ಮಹಾಭಾರತವನ್ನು ತಗೊಂಡಿರ್ತೆ. ನಾವು ಅಸಂಖ್ಯಾತವಾದಂಥ ಈ ಗೋವು, ಹಚ್ಚ ಹಸಿರಿನಿಂದ ಕೂಡಿದಂಥ ಈ ಭೂಮಿ, ಇದೆಲ್ಲವೂ ನಿಮ್ಮ ಮಗನ ಸಂಪತ್ತಾಗಿದೆ ಅಂತ ಹೇಳಿದ್ರು ಆ ಗೋಪಾಲಕರು. ವಿಭಾಂಡಕರು ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿದ್ರು. ದಾರಿ ಉದ್ದಕ್ಕೂ ಅಲ್ಲಲ್ಲಿ ಗೋಪಾಲಕರೆಲ್ಲ ಇದ್ರು. ಅವರೆಲ್ಲ ಹೇಳಿದ್ರು ಎಲ್ಲ ತಮ್ಮದೇ ಸಂಪತ್ತಿದು ಅಂತೇಳಿ. ಮುಂದೆ ಹೋದಂತೆ ಆ ವಿಭಾಂಡಕ ಋಷಿಗಳ ಸಿಟ್ಟು ಕಡಿಮೆ ಆಗ್ತಾ ಬಂತು. ರಾಜನ ಅರಮನೆಗೆ ಹೋಗುವ ಹೊತ್ತಿಗೆ ಸಿಟ್ಟಿಲ್ಲದಂತಾಗಿತ್ತು. ಪಟ್ಟಣವನ್ನು ಪ್ರವೇಶ ಮಾಡಿದ ಕೂಡಲೇ ರಾಜನೇ ಮುಂದೆ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಅವರನ್ನ ಆದರದಿಂದ ಸ್ವಾಗತ ಮಾಡಿ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಅವ್ರಿಗೆ ಸ್ವಾಗತ ಮಾಡಿದ. ಮಗನನ್ನು ನೋಡ್ತಾರೆ. ಇಷ್ಟು ದಿವಸ ಅರಮನೆಯಲ್ಲಿ ತಪಸ್ವಿಯಾಗಿ ನಾರುಮಡಿ ಉಟ್ಕೊಂಡಿದ್ದಂಥ ಮಗ ಇವತ್ತು ಅರಮನೆಯನ್ನು ನೋಡಿದರೆ ದೇವೇಂದ್ರನಂತೆ ಕಾಣ್ತಿದ್ದಾನೆ. ದೇವೇಂದ್ರನ ಪಟ್ಟದರಸಿ ಆದ ಶಚೀದೇವಿ ಅಂತ ಆತನ ಪತ್ನಿ ಶಾಂತಾದೇವಿ. ಮಗನಿಗೆ ಬಳುವಳಿಯಾಗಿದ್ದಂಥ ಬಂದಿದ್ದಂಥ ಗ್ರಾಮಗಳು, ಸಾವಿರಾರು ಗೋ ಸಂಪತ್ತು, ಸುಂದರಿಯಾದಂಥ ಸೊಸೆ ಎಲ್ಲ ನೋಡಿ ಋಷಿಗಳ ಮನಸ್ಸು ಕರಗಿತ್ತು. ಮಗನಿಗೆ ಈ ಮಾತನ್ನು ಹೇಳಿದ್ರು ಅವರು. ರಾಜನೇ, ಈ ಮಗನೇ, ರಾಜ ಯಾವ ಅಪೇಕ್ಷೆಯನ್ನು ಇಟ್ಕೊಂಡು ಇಲ್ಲಿಗೆ ನಿನ್ನನ್ನು ತಂದಿಟ್ಟಿದ್ದಾನೋ ಆ ಎಲ್ಲ ಅಪೇಕ್ಷೆ ಈಡೇರಿದ ಕೂಡಲೇ ನೀನು ಒಬ್ಬ ಮಗನನ್ನ ಪಡೆದುಕೊಂಡು ಕೂಡಲೇ ಮತ್ತೆ ಅರಣ್ಯಕ್ಕೆ ಬರಬೇಕು. ಅಲ್ಲೇ ಭಾಳ ದಿವಸ ಇರುವಂತಿಲ್ಲ. ನಿನ್ನ ಹೆಂಡತಿಯಲ್ಲಿ ಒಬ್ಬ ಮಗನನ್ನು ಹುಟ್ಟಿದ ಕೂಡಲೇ ಈ ಕಡೆ ಬರಬೇಕು. ಹಾಗೇ ಆಗಲಿ ಅಂದ ಆ ಋಷ್ಯಶೃಂಗ. ವಂಶೋದ್ಧಾರಕನಾದಂಥ ಒಬ್ಬ ಮಗ ಹುಟ್ಟಿದ ಕೂಡಲೇ ಲೋಮಪಾದನ ಅನುಮತಿಯನ್ನು ಪಡೆದುಕೊಂಡು ತನ್ನ ಆಶ್ರಮಕ್ಕೆ ಆತ ಹೊರಟೋದ ಅಂತ ಹೇಳ್ತದೆ ಮಹಾಭಾರತ. ಆ ಶಾಂತಾದೇವಿ ಕೂಡ ತನ್ನ ಗಂಡನನ್ನು ಅನುಸರಿಸಿ ಅರಣ್ಯಕ್ಕೆ ಹೊರಟೋದ್ಲು. ಯುಧಿಷ್ಠಿರನಿಗೆ ಲೋಮಶ ಋಷಿಗಳು ಆ ದಿವ್ಯವಾದಂತಹ ಅವನ ಆಶ್ರಮವನ್ನು ತೋರಿಸಿದ್ರು. ಋಷ್ಯಶೃಂಗನ ಆಶ್ರಮವನ್ನು, ಇದೇ ಆಶ್ರಮದಲ್ಲಿ ಅವರು ಇದ್ರು ಅಂತ ಅದನ್ನು ತೋರಿಸಿದ್ರು ಅವರು. ಈ ಆಶ್ರಮದ ಸಂಪರ್ಕದಿಂದಾಗಿ ಸರೋವರವು ಕೂಡ ಪರಮ ಪವಿತ್ರವಾಗಿದೆ. ಈ ಸರೋವರದಲ್ಲಿ ಸ್ನಾನ ಮಾಡು, ಸ್ನಾನ ಆನ್ಹೀಕಾದಿಗಳನ್ನೆಲ್ಲ ಮುಗಿಸಿ ಮುಂದಿನ ಕ್ಷೇತ್ರಕ್ಕೆ ನಾವು ಪ್ರಯಾಣ ಮಾಡೋಣ ಅಂತ ಲೋಮಶ ಋಷಿಗಳು ಯುಧಿಷ್ಠಿರನಿಗೆ ಹೇಳಿದ್ರು ಅನ್ನೋಲ್ಲಿಗೆ ಮಹಾಭಾರತದ ವನಪರ್ವದ 114ನೇ ಅಧ್ಯಾಯ ಮುಕ್ತಾಯ ಆಗಿದೆ. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 11ನೇ ಸರ್ಗ ಹೇಳುವಂತೆ ಆ ಶಾಂತ ಅನ್ನೋಳನ್ನು ಮದುವೆಯಾಗಿ ಅವನು ಅಲ್ಲೇ ಎದ್ದು ಬಿಟ್ಟ ಅಂತ ಅಷ್ಟೇ ಹೇಳ್ತದೆ ವಾಲ್ಮೀಕಿ ರಾಮಾಯಣ. ಆ ಮಂತ್ರಿ ಸುಮಂತ್ರ ಈ ಕಥೆಯನ್ನು ಮುಂದುವರೆಸಿದ. ಮಹಾರಾಜನೇ, ಸನತ್ ಕುಮಾರರು ಋಷ್ಯಶೃಂಗನ ಕಥೆಯನ್ನು ಋಷಿಗಳಿಗೆ ಹೇಳುವಾಗ ನಾನು ಅದನ್ನು ಕೇಳ್ಕೊಂಡಿದ್ದೆ. ಅದನ್ನು ನಿನಗೆ ಇಲ್ಲಿ ತನಕ ಹೇಳಿದ್ದೇನೆ ಋಷ್ಯಶೃಂಗನ ಇತಿಹಾಸವನ್ನು. ಮುಂದೆ ಏನಾಯಿತು, ಅವ್ರೇನು ಹೇಳಿದ್ರು ಸನತ್ ಕುಮಾರರು ಋಷಿಗಳಿಗೆ, ಅದನ್ನು ನಾನು ನಿನಗೆ ಕಥೆಯನ್ನು ಮುಂದುವರೆಸ್ತೇನೆ. ಇಕ್ಷ್ವಾಕು ವಂಶದಲ್ಲಿ ಪರಮಧಾರ್ಮಿಕನಾದಂಥ ದಶರಥ ಅನ್ನೋ ರಾಜ ಹುಟ್ಟುತ್ತಾನೆ. ಅವನಿಗೆ ಅಂಗರಾಜನ ಜೊತೆಗೆ ಸ್ನೇಹ ಆಗ್ತದೆ. ಅಂಗರಾಜನಿಗೆ ಶಾಂತ ಅಂತ ಒಬ್ಬ ಮಗಳಿರ್ತಾಳೆ. ಆತ ಅಂಗರಾಜ್ಯವನ್ನು ಆಳ್ತಿರೋದ್ರಿಂದ ಅಂಗರಾಜ ಅಂತಲೂ ಅವನಿಗೆ ಹೆಸರು, ರೋಮಪಾದ ಅಂತ ಕೂಡ ಹೆಸರು. ಆ ದಶರಥ ತನ್ನ ಸ್ನೇಹಿತನಾದಂಥ ಅಂಗರಾಜನಿಗೆ ಈ ಥರ ಹೇಳ್ತಾನಂತೆ, ಧರ್ಮಾತ್ಮನೇ, ನಿನಗೆ ಹೇಗೂ ಸಂತಾನವಿಲ್ಲ, ಆದ್ದರಿಂದ ನನಗೆ ಸಂತಾನವಿಲ್ಲ, ಹಾಗಾಗಿ ಪುತ್ರ ಪ್ರಾಪ್ತಿಗಾಗಿ ನಾನು ಯಜ್ಞ ಮಾಡಬೇಕಂತ ಅಪೇಕ್ಷೆ ಪಟ್ಟಿದ್ದೇನೆ. ನಿನ್ನ ಅಳಿಯ ಮತ್ತು ಮಗಳು ಕೂಡಿ ನನ್ನ ಅರಮನೆಗೆ ಬರಲಿ, ಯಜ್ಞವನ್ನು ನಡೆಸಿಕೊಡ್ಲಿ. ಅದಕ್ಕೆ ಆ ಅಂಗರಾಜ ಒಪ್ತಾನೆ. ಒಪ್ಪಿ ತನ್ನ ಅಳಿಯನನ್ನು ಮತ್ತು ಮಗಳನ್ನು ಕೊಟ್ಟು ಕಳಿಸ್ತಾನೆ. ಅವರು ಬಂದು ಯಜ್ಞ ಮಾಡ್ತಾರೆ. ಯಜ್ಞ ಮಾಡಿದ ಮೇಲೆ ಮುಂದೆ ಶ್ರೀರಾಮಾದಿಗಳು ಹುಟ್ಟುತ್ತಾರೆ ಅಂತ ಸನತ್ ಕುಮಾರರ ಕಥೆ ಹೇಳಿದ್ರು. ಅದನ್ನೆಲ್ಲ ಸುಮಂತ್ರ ರಾಜನಿಗೆ ಹೇಳಿದ. ಸುಮಂತ್ರನ ಮಾತನ್ನು ಕೇಳಿ ದಶರಥನಿಗೆ ಬಹಳ ಆನಂದ ಆಯಿತು. ಕೂಡಲೇ ವಸಿಷ್ಠರ ಅನುಮತಿಯನ್ನು ಪಡೆದು ತನ್ನ ಪತ್ನಿಯರೊಡನೆ ಅಮಾತ್ಯರೊಡನೆ ಋಷ್ಯಶೃಂಗ ಇದ್ದಂಥ ರೋಮಪಾದನ ಪಟ್ಟಣ ಏನಿತ್ತಲ್ಲ, ಅದು ಚಂಪಾನಗರ ಅಂತ ನಾವು ನೋಡಿದ್ವಲ್ಲ, ಅಲ್ಲಿಗೆ ಆತ ಬಂದು ಸೇರಿದ. ರಾಜ್ಯಕ್ಕೆ ಬಂದವನೇ ಮೊದಲು ಆ ಅಗ್ನಿಯಂತೆ ತೇಜಸ್ವಿಯಾದಂಥ ಋಷ್ಯಶೃಂಗನನ್ನು ಭೇಟಿ ಮಾಡಿದ. ಆತನಿಗೆ ನಮಸ್ಕಾರ ಮಾಡಿದ. ತನ್ನ ಅರಮನೆಗೆ ಆಗಮಿಸಿದಂಥ ದಶರಥನ ಸ್ನೇಹಿತನಂಥ ದಶರಥನನ್ನ ಆತ ಸತ್ಕರಿಸಿದ. ತನ್ನ ಸಮೀಪದಲ್ಲೇ ಇದ್ದಂಥ ಋಷ್ಯಶೃಂಗನನ್ನ ದಶರಥನಿಗೆ ಪರಿಚಯ ಮಾಡಿಸಿಕೊಟ್ಟ.
ಮತ್ತು ಋಷ್ಯಶೃಂಗನಿಗೂ ಕೂಡ ದಶರಥನ ಪರಿಚಯ ಮಾಡಿಸಿದ. ಮಹರ್ಷಿಯೇ, ಈತ ದಶರಥ ನನ್ನ ಮಿತ್ರನೂ ಆಗಿದ್ದಾನೆ, ಬಂಧುನೂ ಆಗಿದ್ದಾನೆ. ಸತ್ಯಂ ಸಂಬಂಧಕಂ ಚೈವ ಅಂತ ಹೇಳಿದೆ ರಾಮಾಯಣ. ನಾನು ನಿನಗೆ ಹೇಗೆ ಮಾವ ಆಗಬೇಕು, ದಶರಥನೂ ನಿನಗೆ ಮಾವ ಆಗಬೇಕು ಅನ್ನೋ ಸಂಗತಿಯನ್ನು ರಾಜ ಆ ಋಷ್ಯಶೃಂಗನಿಗೆ ಹೇಳಿದ. ಒಂದು 6-8 ದಿವಸ ಅಲ್ಲೇ ಇದ್ದ ಆತ ದಶರಥ. ಮುಂದೆ ಅವನಿಗೆ ಹೇಳಿದ, ನಿನ್ನ ಮಗಳು ಮತ್ತು ಅಳಿಯ ನನ್ನ ಪಟ್ಟಣಕ್ಕೆ ಬರಬೇಕು, ನಾನು ಯಜ್ಞ ಮಾಡಬೇಕಾಗಿದೆ. ಆಗ ಆ ರೋಮಪಾದ ಅಳಿಯನಿಗೆ ಹೋಗಿ ಬನ್ನಿ ಅಂತ ಹೇಳಿದ. ಋಷ್ಯಶೃಂಗ ತನ್ನ ಪತ್ನಿಯ ಸಮೇತನಾಗಿ ಅಯೋಧ್ಯೆಯ ಕಡೆಗೆ ಹೊರಟ. ದಾರಿಯಲ್ಲಿ ದಶರಥ ತಾನು ಬರೋದು ಇನ್ನೂ ವಿಳಂಬ ಆಗ್ತದೆ, ಹಾಗಾಗಿ ಋಷ್ಯಶೃಂಗನ ಸ್ವಾಗತಕ್ಕಾಗಿ ಇಡೀ ಅಯೋಧ್ಯ ನಗರ ಸಿಂಗರಿಸಲ್ಪಟ್ಟಿರಬೇಕು ಅಂತ ತನ್ನ ಕೆಲವು ವೇಗವಾಗಿ ಸಾಗುವಂತಹ ದೂತರ ಮೂಲಕ ಹೇಳಿ ಕಳಿಸಿದ. ನಗರವನ್ನು ಸುಂದರವಾಗಿ ಅಲಂಕಾರ ಮಾಡಿದರು. ಆ ಋಷ್ಯಶೃಂಗನನ್ನ ಸ್ವಾಗತ ಮಾಡಲಿಕ್ಕಾಗಿ ಪ್ರಜೆಗಳನ್ನು ಕೂಡ ಅಲ್ಲಿ ನೆರೆದಿದ್ರು. ಅಂತಃಪುರಕ್ಕೆ ಆತನನ್ನು ಕರೆದುಕೊಂಡು ಬಂದು ಆತನನ್ನ ಮತ್ತು ಆತನ ಪತ್ನಿಯನ್ನು ವಿಶೇಷವಾಗಿ ಗೌರವಿಸಿದರು. ಹೀಗೆ ಆ ಶಾಂತ ತನ್ನ ಪತಿಯಾದಂತಹ ಋಷ್ಯಶೃಂಗನ ಜೊತೆ ಕೆಲವು ಕಾಲ ದಶರಥನ ಅಂತಃಪುರದಲ್ಲಿ ವಾಸ ಮಾಡಿಕೊಂಡಿದ್ದು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 11ನೇ ಸರ್ಗ ಮುಕ್ತಾಯವಾಗಿದೆ. 12ನೇ ಸರ್ಗದಲ್ಲಿ ಹೀಗೆ ಕಥೆ ಮುಂದುವರೆದಿದೆ. ಹೀಗೆ ಋಷ್ಯಶೃಂಗ ಬಂದು ಕೆಲವು ದಿವಸಗಳು ಮುಗಿದ ಮೇಲೆ ಇನ್ನು ಅಶ್ವಮೇಧ ಯಾಗದ ಪ್ರಾರಂಭ ಮಾಡೋಣ ಅಂತ ದಶರಥನಿಗೆ ಮನಸ್ಸಾಯಿತು. ಋಷ್ಯಶೃಂಗನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಯಜ್ಞದ ಬ್ರಹ್ಮಣ ಸ್ಥಾನಕ್ಕೆ ನೀವು ಕೂತ್ಕೊಳ್ಬೇಕು ಅಂತ ಹೇಳಿ ಅವ್ರಿಗೆ ಆಹ್ವಾನ ಮಾಡಿದ. ಋಷ್ಯಶೃಂಗನು ಕೂಡ ಅದನ್ನು ಒಪ್ಪಿದ. ಯಜ್ಞಕ್ಕೆ ಬೇಕಾದಂಥ ಮತ್ತು ಯಜ್ಞದ ಮುಖ್ಯ ಸ್ಥಾನವಾದಂಥ ಬ್ರಹ್ಮನಿಗೆ ಕೊಡಬೇಕಾದಂಥ ಆಸನ, ಪಾದ್ಯ, ಅರ್ಘ್ಯ ಮೊದಲಾದ ಪೂಜೆಯನ್ನು ಋಷ್ಯಶೃಂಗ ಸ್ವೀಕಾರ ಮಾಡಿದ. ಆಮೇಲೆ ರಾಜನಿಗೆ ಆಜ್ಞೆ ಮಾಡಿದ, ಯಜ್ಞಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡು ಬಾ, ನಿನ್ನ ಅಶ್ವಮೇಧೆಯಾಗದ ಕುದುರೆ ಎಲ್ಲ ಕಡೆ ಸಂಚಾರ ಮಾಡಲಿ, ಸರಯೂ ನದಿಯ ಉತ್ತರ ತೀರದಲ್ಲಿ ಯಜ್ಞಭೂಮಿಯ ನಿರ್ಮಾಣವಾಗಲಿ, ಆ ಅಶ್ವಮೇಧಯಾಗಕ್ಕೆ ಸರಿಯಾದಂಥ ಕಾಲ ಅಂದರೆ ಚೈತ್ರ್ಯಾಂ ಪೌರ್ಣಮಸ್ಯಾಂ ಪ್ರಾತಃ ಅಶ್ವಮೇಧೇನ ಯಕ್ಷ್ಯೆ ಇತಿ ಸಂಕಲ್ಪ್ಯ ಸಾಂಗ್ರಹಣ್ಯೇನ ಇಷ್ಟ ಯಜೇತ ಅಂತ ಸ್ತೌತ ನಿರ್ದೇಶನ. ಚೈತ್ರ ಮಾಸದ ಹುಣ್ಣಿಮೆ ದಿವಸ ಅಶ್ವಮೇಧ ಯಾಗವನ್ನು ಪ್ರಾರಂಭ ಮಾಡ್ತೀನಿ ಅಂತ ಸಂಕಲ್ಪ ಮಾಡಬೇಕು. ಒಂದ್ಸರಿ ಬಂದಿತ್ತ ಅದು ಒಂದು ಕಡೆ ಮಹಾಭಾರತವು ಬಂದಿರ್ತದೆ, ರಾಮಾಯಣದವ್ರು ಬಂದಿರ್ತದಲ್ಲ, ನನಗೂ ಕನ್ಫ್ಯೂಸ್ ಆಯ್ತು. ಅಥವಾ ಹೋದ್ಸರಿ ಎಲ್ಲರೂ ಹೇಳಿರ್ಬೇಕು, ಹಿಂಗಂದು ಹರಿವಂಶದಲ್ಲಿ ಎಲ್ಲರೂ ಹೇಳಿದ್ರು, ಇಲ್ಲೇ ಬಂದಿತ್ತ. ಸುಮಂತ್ರನಿಗೆ ಹೇಳಿದ, ಸುಯಜ್ಞ, ವಾಮದೇವ, ಜಾಬಾಲಿ, ಕಶ್ಯಪ, ಪುರೋಹಿತ್ ಮೊದಲಾದವರನ್ನೆಲ್ಲ ಕರೆದುಕೊಂಡು ಬಾ, ವಸಿಷ್ಠರನ್ನು ಕರೆದುಕೊಂಡು ಬಾ ಅಂತ ಹೇಳಿದ. ಅವರೆಲ್ಲ ಬಂದಮೇಲೆ ಅವರಿಗೆ ಸ್ವಾಗತ ಮಾಡಿದ. ಋಷಿಪುತ್ರನಾದಂತಹ ಋಷ್ಯಶೃಂಗನ ಪ್ರಭಾವದಿಂದ ಯಜ್ಞವನ್ನು ಮುಗಿಸಿ ನನ್ನ ಸಂತಾನವನ್ನು ಪಡ್ಕೊಳ್ಬೇಕು ನಾನು ಅಪೇಕ್ಷೆ ಪಟ್ಟಿದ್ದೇನೆ ಅಂತ ಅವರಿಗೆಲ್ಲರಿಗೂ ಹೇಳಿದ. ಅವರೆಲ್ಲರೂ ಅವನನ್ನು ಪ್ರಶಂಸೆ ಮಾಡಿದರು. ಕೂಡಲೇ ಅಶ್ವಮೇಧ ಯಾಗದ ಸಿದ್ಧತೆಯನ್ನು ಮಾಡಿಕೊ, ಅಶ್ವಮೇಧ ಯಾಗದ ಕುದುರೆಯನ್ನು ಕೂಡ ಬಿಡು, ಸಂಚಾರ ಮಾಡಲಿಕ್ಕೆ ಬಿಡು ಅಂತ ಹೇಳಿದ. ಶಾಸ್ತ್ರದಲ್ಲಿ ಹೇಳಿದಂತೆ ಎಲ್ಲ ವಿಧಿವಿಧಾನಗಳನ್ನು ಅನೂಚಾನವಾಗಿ ಪಾಲನೆ ಮಾಡುವಂತೆ ಅಶ್ವಮೇಧ ಯಾಗಕ್ಕೆ ಸಿದ್ಧತೆಯನ್ನು ಮಾಡಿ, ಈ ಯಜ್ಞದಲ್ಲಿ ಸ್ವಲ್ಪವೇ ದೋಷ ಬಂದರೂ ಕೂಡ ಮಹತ್ತಾದಂಥ ಅನರ್ಥ ಬರ್ಬೋದು, ಬ್ರಹ್ಮರಾಕ್ಷಸರಾದವರು ಆ ಯಜ್ಞದ ಫಲವನ್ನು ಸ್ವೀಕಾರ ಮಾಡ್ಬೋದು. ಅದನ್ನು ನಿನ್ನೆನು ಮೊನ್ನೆ ಅವತ್ತು ಹೇಳಿದ್ದೆ. ಹಾಗಾಗಿ ಬಹಳ ಜಾಗರೂಕರಾಗಿ ಅಶ್ವಮೇಧ ಯಾಗಕ್ಕೆ ಸಿದ್ಧತೆಯನ್ನು ಮಾಡಬೇಕು ಅಂತ ಹೇಳಿದ. ಅವರೆಲ್ಲರೂ ಕೂಡ ಹಾಗೇ ಆಗಲಿ ಅಂತ ಹೇಳಿ ಸಾಮಗ್ರಿಗಳ ಸಿದ್ಧತೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅಶ್ವಮೇಧ ಯಾಗಕ್ಕೆ ಸಂಬಂಧಪಟ್ಟಂಥ ಕುದುರೆಯನ್ನು ಸಂಚಾರ ಮಾಡ್ತದಲ್ಲ, ಅದಕ್ಕೆ ಪುರೋಹಿತರಾದವರು, 100 ಜನ ಯೋಧರು, 100 ಮಂದಿ ವೈಶ್ಯರು, 100 ಮಂದಿ ಶೂದ್ರರು, ಹೀಗೆಲ್ಲರೂ ಕೂಡ ಅದ್ರ ಜೊತೆ ಸಂಚಾರ ಮಾಡಬೇಕು ಅಂತ ನಿಯಮ ಇದೆ. ಅದರಂತೆ ಎಲ್ಲ ರೀತಿಯಾದಂಥ ಸಿದ್ಧತೆ ಆಯಿತು ಅಂತ ಅರ್ಥ. 12ನೇ ಸರ್ಗ ಅಲ್ಲಿಗೆ ಮುಕ್ತಾಯ ಆಗಿದೆ. 13ನೇ ಸರ್ಗದಲ್ಲಿ ವಸಂತ ಋತು ಪ್ರಾಪ್ತವಾದ ಕೂಡಲೇ, ಅಂದರೆ ಚೈತ್ರ ಮಾಸ ಪ್ರಾಪ್ತ ಆದ ಕೂಡಲೇ
ಪೂರ್ಣಿಮೆಯ ದಿವಸ ಸಾಂಗ್ರಹಣ ಯಜ್ಞ ಅಂತ ಮೊದಲನೇದ್ದು. ಅಶ್ವಮೇಧ ಯಾಗಕ್ಕೆ ಪೂರ್ವಭಾವಿಯಾಗಿ ಮಾಡಬೇಕಾದಂಥ ಯಜ್ಞ ಅಂದರೆ ಸಾಂಗ್ರಹಣ ಇಷ್ಟಿ ಅಂತ, ಅದನ್ನು ಮಾಡಿದ. ಮತ್ತು ಅಶ್ವಮೇಧ ಯಾಗಕ್ಕೆ ಸಂಕಲ್ಪವನ್ನು ಕೂಡ ಮಾಡಿದ. ಬ್ರಹ್ಮವದನ, ಮೇಧಾಶ್ವ ಬಂಧನ, ಸ್ನಾಪನ, ಪ್ರೋಕ್ಷಣ, ವಿಮೋಚನ ಮೊದಲಾದಂಥ ಕರ್ಮಗಳನ್ನು ಕೂಡ ಯಥಾಕ್ರಮವಾಗಿ ಮಾಡಿದ. 4 ಜನ ಋತ್ವಿಜರು, 400 ಜನ ಯೋಧರು ಅವರ ಜೊತೆಗೆ ಆ ಯಜ್ಞದ ಕುದುರೆ ಸಂಚಾರಕ್ಕೆ ಹೊರಟಿತು. ಪ್ರತಿನಿತ್ಯವೂ ಕೂಡ ಸಾವಿತ್ರಿಯ ಮೊದಲಾದಂತಹ ಧಾರ್ಮಿಕ ಕ್ರಿಯೆಗಳನ್ನು ಇವರು ಮಾಡ್ತಿದ್ರು. ಪುರೋಹಿತರಾದರು ರಾಜನ ಕಡೆಯಿಂದ ಮಾಡಿಸ್ತಿದ್ರು. 1-2 ದಿವಸದಲ್ಲಿ ಮುಗಿಯುವಂಥದ್ದು ಅಲ್ಲ, ಕೆಲವು ತಿಂಗಳೇ ಆಗ್ತಿರ್ಬೇಕು ಬಹುಶಃ ಅಶ್ವಮೇಧ ಯಾಗ ಮಾಡಲಿಕ್ಕೆ. ಹದಿಮೂರು ಅಮಾವಾಸ್ಯೆಗಳು ಕಳೆದು ಮತ್ತೆ ವಸಂತ ಋತು ಪ್ರಾಪ್ತ ಆಯಿತು. 1 ವರ್ಷನೇ ಆಗಬೇಕು. ಸಾಂಗ್ರಹಣ ಇಷ್ಟಿ ಅಂತ ಏನು ಪ್ರಾರಂಭ ಮಾಡಿದ್ಮೇಲೆ ಅದು ಮಾಡಿ 1 ವರ್ಷ ಕಳೆದಿತ್ತು. ಕಳೆದ ಮೇಲೆ ಮತ್ತೆ ಆ ವಸಂತ ಋತುವಿನ ಪೂರ್ಣಿಮೆಯ ದಿನ ಅಶ್ವಮೇಧ ಯಾಗವನ್ನು ಪ್ರಾರಂಭ ಮಾಡಬೇಕು ಅಂತ ಆತ ದೇವಯಜನ, ದೇವತೆಗಳಿಗೆ ಸಂಬಂಧಪಟ್ಟಂತಹ ದೇವತೆಗಳನ್ನು ಪೂಜಿಸುವಂಥ ಯಜ್ಞ, ಅದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ವಸಿಷ್ಠರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ. ಅವರಿಗೆ ಕೈ ಜೋಡಿಸಿ ಈ ಮುಂದಿನ ಮಾತನ್ನು ಹೇಳಿದ. ಋಷಿಗಳೇ, ಪುತ್ರ ಪ್ರಾಪ್ತಿಗಾಗಿ ಈ ಅಶ್ವಮೇಧ ಯಾಗವನ್ನು ನಾನು ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ದೇನೆ. ಯಾವುದೇ ವಿಘ್ನ ಕೂಡ ಇಲ್ಲಿ ಆಗದಂತೆ ತಾವು ಇದಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಬೇಕು. ರಾಕ್ಷಸರಿಂದ ವಿಘ್ನ ಆಗದೇ ಇರುವಂತೆ ನೀವು ನೋಡ್ಕೊಳ್ಬೇಕು. ತಾವು ನನಗೆ ಗುರುಗಳು ಮಾತ್ರ ಅಲ್ಲದೆ ಪರಮ ಹಿತೈಷಿಗಳು ಆಗಿದ್ದೀರಿ. ಅಶ್ವಮೇಧ ಯಾಗದ ಪೂರ್ಣ ಭಾರ ತಮ್ಮ ಮೇಲೆ ಇದೆ. ಆಗ ವಸಿಷ್ಠರು ಹೇಳಿದರು, ನ್ಯೂನಾತಿರೇಕಗಳಿಗೆ ಅವಕಾಶವಾಗದಂತೆ ನಾನು ಅದನ್ನು ನೋಡ್ಕೊಳ್ತೇನೆ. ಬ್ರಾಹ್ಮಣರನ್ನ, ವೃದ್ಧರಾದವರನ್ನ, ಶ್ರೌತ ಸ್ಮಾರ್ತ ಕರ್ಮಗಳು ಅಂತ ಏನಿರ್ತಾವಲ್ಲ, ಅದರಲ್ಲಿ ಶ್ರೌತ ಕರ್ಮಗಳಲ್ಲಿ ನಿಷ್ಣಾತರಾದವರನ್ನ, ಸುತ್ಯುಕ್ತ ಕರ್ಮಗಳಲ್ಲಿ, ವೇದೋಕ್ತ ಕರ್ಮಗಳಲ್ಲಿ ನಿಷ್ಣಾತರಾದವರನ್ನ, ಯಜ್ಞಕ್ಕೆ ಸಂಬಂಧಪಟ್ಟಂತಹ ಧನವನ್ನು ಸಂಗ್ರಹ ಮಾಡುವುದರಲ್ಲಿ ನಿಯುಕ್ತರಾದವರು, ಪರಮಧಾರ್ಮಿಕರಾದಂತಹ ವಯಸ್ಕರು, ಯಜ್ಞ ಕರ್ಮದ ಅಂತ್ಯವಾಗುವವರೆಗೂ ಬೇರೆ ಬೇರೆ ಕೆಲಸ ಮಾಡಲಿಕ್ಕೆ ಯಾವ್ಯಾವ ಸೇವಕರನ್ನು ನೇಮನ ಮಾಡಿದ್ರು ಅವರೆಲ್ಲರೂ, ಯಜ್ಞಕ್ಕೆ ಬೇಕಾದಂತಹ ಇಟ್ಟಿಗೆ ಮೊದಲಾದನ್ನು ತಯಾರು ಮಾಡಲಿಕ್ಕೆ ಬೇಕಾದಂತಹ ಶಿಲ್ಪಿಗಳು, ಸೃಕ್, ಸ್ರುವ, ಚಮಸ, ಗ್ರಹ, ಯೂಪ, ತುಪ್ಪ ಹಾಕ್ಲಿಕ್ಕೆ ಬೇರೆ ರೀತಿಯ ಆಕಾರದ ಚಮಚಗಳು ಇರ್ತಾವಲ್ಲ, ಅವುಗಳನ್ನೆಲ್ಲ ತಯಾರು ಮಾಡಲಿಕ್ಕೆ ಬಡಗಿಗಳು, ಯಾಕಂದ್ರೆ ಅದೆಲ್ಲ ಕಟ್ಟಿಗೆ ಇರಬೇಕು ಅಂತೀವಿ, ಆ ಕಟ್ಟಿಗೆ ವಸ್ತುಗಳು ತಯಾರು ಮಾಡಲಿಕ್ಕೆ ಬಡಗಿಗಳು ಬೇಕು, ಅವ್ರನ್ನೆಲ್ಲ ಸಿದ್ಧತೆ ಮಾಡಿದರು. ಜ್ಯೋತಿಷ್ಕರು, ಚಿತ್ರಪಟಗಳನ್ನು ಬರೆಯಲಿಕ್ಕಾಗಿ ಚಿತ್ರಕಾರರು, ನಟರು, ನೇತೃಗಳು, ಸಂಗೀತಗಾರರು, ನರ್ತಕರು, ಇವರೆಲ್ಲರನ್ನು ಕರೆಸಿ ಹೇಳಿದರು. ರಾಜಶಾಸನಕ್ಕೆ ಅನುಸಾರವಾಗಿ ಯಜ್ಞ ಕರ್ಮವನ್ನು ತಾವೆಲ್ಲ ಪ್ರಾರಂಭ ಮಾಡಬೇಕು. 1000 ಇಟ್ಟಿಗೆಗಳನ್ನು ಶಿಲ್ಪಿಗಳು ತಯಾರು ಮಾಡಬೇಕು ಆ ಯಜ್ಞದ ವೇದಿಕೆಗಾಗಿ. ಮರಕೆಲಸದವರು ವಿಶಾಲವಾದಂತಹ, ಉನ್ನತವಾದಂತಹ, ರಾಜನಿಗೆ ಯೋಗ್ಯವಾದಂತಹ ಪೀಠಗಳನ್ನು ಇತ್ಯಾದಿ ಸಿದ್ಧ ಮಾಡಬೇಕು. ಬ್ರಾಹ್ಮಣರ ವಾಸಕ್ಕೆ ಯೋಗ್ಯವಾದಂಥ ಸುಭದ್ರವಾದಂತಹ ಮನೆಗಳನ್ನು ನೀವು ನಿರ್ಮಾಣ ಮಾಡಬೇಕು. ಭಕ್ಷ್ಯ, ಭೋಜ್ಯ, ಲೇಷ್ಯ, ಚೋಷ್ಯ ಮೊದಲಾದಂತಹ ವಿವಿಧ ಪಾನೀಯಗಳನ್ನು, ವಿವಿಧ ರೀತಿಯಾದಂತಹ ತಿಂಡಿ ತಿನಿಸುಗಳೇನಿವೆ ಇವುಗಳೆಲ್ಲರ ಸಿದ್ಧತೆಯನ್ನು ಪಾಕಶಾಸ್ತ್ರದಲ್ಲಿ ನಿಪುಣರಾದವರು ಮಾಡಬೇಕು. ಅಯೋಧ್ಯ ನಗರದ ಸಮಸ್ತ ಪ್ರಜೆಗಳು ಕೂಡ ಮಹಾಯಜ್ಞದ ಸಂದರ್ಶನಕ್ಕೆ ಬರಲಿಕ್ಕೆ ಅನುಕೂಲ ಆಗಬೇಕು. ಅವರಿಗೆ ಕೂತ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕು. ಎಲ್ಲ ಕಡೆ ದೂರದಿಂದ ಆಗಮಿಸುವಂತಹ ರಾಜರಿಗೆ ಪ್ರತ್ಯೇಕವಾಗಿ ಬಿಡಾರಗಳಿರಬೇಕು. ಅಶ್ವಶಾಲೆಗಳು, ಗಜಶಾಲೆಗಳು, ಶಯಾಗ್ರಹಗಳು ಅವರಿಗೆ ಸಿದ್ಧವಾಗಬೇಕು. ಸೈನಿಕರಿಗೆ ಯೋಗ್ಯವಾದಂತಹ ಭವನಗಳನ್ನು ನಿರ್ಮಾಣ ಮಾಡಬೇಕು. ಎಲ್ಲ ವಾಸಗೃಹಗಳಲ್ಲಿ ಕೂಡ ಸಕಲ ರೀತಿಯಾದಂತಹ ಭೋಗ ವಸ್ತುಗಳಿಂದ ಸಿದ್ಧತೆ ಇರಬೇಕು. ಬಂದಂತಹ ಅತಿಥಿಗಳನ್ನು ವಿಧಿಪೂರ್ವಕವಾಗಿ ಪೂಜಿಸಿ ಅವರಿಗೆ ಭೋಜನ ಮಾಡಿಸಬೇಕು. ಯಾವ ಕಾರ್ಯದಲ್ಲೂ ಕೂಡ ಉದಾಸೀನ ಸಲ್ಲದು. ಕಾಮಕ್ರೋಧಗಳ ಕಾರಣದಿಂದಾಗಿ ಅನಾದರ, ಅನಾಸ್ಥೆ ಸಲ್ಲದು. ಕಾಲಕ್ಕೆ ಎಲ್ಲರನ್ನು ಕೂಡ ಸ್ವಾಗತ ಮಾಡಬೇಕು. ಮೃಷ್ಟಾನ್ನ ಭೋಜನದಿಂದ ಎಲ್ಲರೂ ಕೂಡ ತೃಪ್ತರಾಗಬೇಕು. ರಾಜಾಜ್ಞೆಯ ಪ್ರಭಾವದಿಂದ ಇದೊಂದು ಕೆಲಸ ಆಗುವಂಥದ್ದಲ್ಲ. ಅದಕ್ಕಾಗಿ ರಾಜನ ಮೇಲಿನ ತಮ್ಮ ಎಲ್ಲ ಪ್ರಜೆಗಳ ಪ್ರೀತಿ, ಗೌರವ ಏನಿದೆ, ಆ ಗೌರವಗಳ ಕಾರಣದಿಂದ
ಈ ಈ ಕೆಲಸ ಎಲ್ಲವೂ ಕೂಡ ನಡೆಯಬೇಕು. ಅಲ್ಲಿ ಬಂದಂತಹ ಕಾರ್ಯ ಪ್ರಮುಖರೆಲ್ಲರೂ ಕೂಡ ವಸಿಷ್ಠರ ಈ ಮಾತನ್ನು ಕೇಳಿ ಹೇಳಿದರು, ಪೂಜ್ಯರೇ, ತಾವು ಹೇಳಿದಂತೆ ಮಾಡ್ತೇವೆ. ಯಾವ ಲೋಪದೋಷಗಳು ಆಗದಂತೆ, ಯಾವ ಅಪಹಾಸ್ಯ, ಪರಿಹಾಸ್ಯ, ವಿನೋದ, ಔದಾಸೀನ್ಯವಿಲ್ಲದಂತೆ ಕೆಲಸ ಮಾಡ್ತೇವೆ. ಹೀಗೆ ಅವರೆಲ್ಲರೂ ಬಂದಂಥ ಸೇವಕರೆಲ್ಲರೂ ಕೂಡ ಹೊರಟು ಹೋದ್ಮೇಲೆ ವಸಿಷ್ಠರು ಸುಮಂತ್ರನನ್ನು ಮತ್ತೆ ಕರೆಸಿದರು. ಸುಮಂತ್ರನನ್ನು ಕರೆಸಿ ಅವನಿಗೆ ಹೇಳಿದರು, ಧಾರ್ಮಿಕರಾದಂಥ ದೊಡ್ಡ ದೊಡ್ಡ ರಾಜರನ್ನ, ಮಹಾರಾಜರನ್ನು, ಚಕ್ರವರ್ತಿಗಳನ್ನು ಕರೆಸು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮೊದಲಾದವರೆಲ್ಲರನ್ನು ಕೂಡ ಈ ಯಜ್ಞಕ್ಕೆ ಆಹ್ವಾನಿಸು. ಮಿಥಿಲಾಧಿಪತಿಯಾದಂತಹ ಜನಕ ಮಹಾರಾಜನನ್ನ ಈ ಯಜ್ಞಕ್ಕೆ ಆಹ್ವಾನಿಸು. ದಶರಥನ ಪೂರ್ವ ಸಂಬಂಧಿ ಅಂತ ಅವನು, ಯಾವುದೋ ಒಂದು ಕಾಲ ಹಿಂದೆ ಅವರಿಗೊಂದು ಸಂಬಂಧ ಇತ್ತು. ಆ ಸಂಬಂಧಿಕನಾದಂಥ ಜನಕನನ್ನು ನೀನೇ ಹೋಗಿ ಸತ್ಕರಿಸಿ ಆಹ್ವಾನಿಸು. ಉಳಿದ ರಾಜರು, ದಶರಥನ ಮಿತ್ರರಾದಂಥ ಕಾಶಿರಾಜ, ದಶರಥನ ಮಾವನಾದಂಥ ಕೇಕಯ ದೇಶದ ರಾಜ, ಕೈಕೇಯಿಯ ತಂದೆ, ದಶರಥನ ಮತ್ತೊಬ್ಬ ಸ್ನೇಹಿತ ಅಂಗರಾಜ್ಯದ ಅಧಿಪತಿ ರೋಮಪಾದ, ಉತ್ತರ ಕೋಸಲದ ಅಧಿಪತಿ ಭಾನುಮಂತ, ಮಗಧ ರಾಜ್ಯದ ಅಧಿಪತಿ ಸುಮಿತ್ರಾದೇವಿಯ ತಂದೆ, ಅವರೆಲ್ಲರನ್ನು ಕೂಡ ನೀನು ಆಹ್ವಾನಿಸು. ಸಿಂಧು, ಸೌವೀರ ಮೊದಲಾದಂತಹ, ಸೌರಾಷ್ಟ್ರ ಮೊದಲಾದಂತಹ ರಾಜ್ಯಗಳ ರಾಜರನ್ನು ಕರೆ. ದಕ್ಷಿಣ ದಿಕ್ಕಿನ ಪ್ರದೇಶದಲ್ಲಿರುವಂಥ ರಾಜರನ್ನು ಕರೆ. ಸುಮಂತ್ರ ಅವ್ರು ಹೇಳಿದ್ದನ್ನೆಲ್ಲ ಕೇಳಿ ತಥಾಸ್ತು ಅಂತ ಹೇಳಿದ. ಕೂಡಲೇ ಅನೇಕ ಪ್ರದೇಶಗಳಿಗೆ, ಅನೇಕ ಸಾಮ್ರಾಜ್ಯಗಳಿಗೆ ಆಹ್ವಾನ ಪತ್ರಿಕೆಗಳನ್ನು ಕೊಟ್ಟು ಕಳಿಸಿದ. ತಾನೇ ಸ್ವಯಂ ಕಾಶಿರಾಜ, ಕೇಕಯ ರಾಜ, ಜನಕ ಮೊದಲಾದವರನ್ನು ಕರೆದು ತರಬೇಕು ಅಂತ ಹೊರಟ. ಯಾರ್ಯಾರು ಯಾವ್ಯಾವ ಕಾರ್ಯಕ್ಕೆ ಅಂತ ನಿಯುಕ್ತರಾಗಿದ್ರು ಅವರೆಲ್ಲರೂ ಪ್ರತಿ ದಿವಸ ವಸಿಷ್ಠರ ಹತ್ರ ಬಂದು ಇಷ್ಟಿಷ್ಟು ಕೆಲಸ ಆಗಿದೆ ಅಂತ ಅವರ ವರದಿ ಒಪ್ಪಿಸ್ತಿದ್ರು. ಕೆಲವು ಕಾಲ ಹೀಗಾದ ಮೇಲೆ ಅನೇಕ ಜನ ದಶರಥನ ಸ್ನೇಹಿತರು, ಸಾಮಂತ ರಾಜರೆಲ್ಲರೂ ದೊಡ್ಡ ಪ್ರಮಾಣದ ಸಂಪತ್ತನ್ನ ಕಾಣಿಕೆ ರೂಪವಾಗಿ ತೆಗೆದುಕೊಂಡು ಬಂದು ಅಯೋಧ್ಯ ಪಟ್ಟಣಕ್ಕೆ ಬಂದರು. ಅವರೆಲ್ಲರನ್ನು ವಸಿಷ್ಠರು ಯಥಾವಿಧಿಯಾಗಿ ಸ್ವಾಗತ ಮಾಡಿದರು ಮತ್ತು ದಶರಥನಿಗೆ ಹೇಳಿದರು, ದಶರಥನೇ, ನಿನ್ನ ಶಾಸನದಂತೆ ಪೃಥ್ವಿಯ ಎಲ್ಲ ರಾಜರು ಕೂಡ ಇಲ್ಲಿ ಬಂದಿದ್ದಾರೆ. ಅವರವರ ಯೋಗ್ಯತೆಗೆ, ಅವರವರ ಘನತೆಗೆ ತಕ್ಕಂತೆ ಅವರೆಲ್ಲರನ್ನು ಸತ್ಕಾರ ಮಾಡಿದ್ದೇವೆ. ನೀನು ಕೂಡ ಎಲ್ಲ ಉಪಕರಣಗಳಿಂದ ಸುಸಜ್ಜಿತನಾಗಿ ಯಜ್ಞ ಮಂಟಪಕ್ಕೆ ಹೊರಡಲಿಕ್ಕೆ ತಯಾರಾಗು ಮತ್ತು ಸಿದ್ಧವಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನು ನೀನು ಸ್ವಯಂ ಸಂದರ್ಶನ ಮಾಡು. ವಸಿಷ್ಠರ ಆದೇಶದಂತೆ ಮತ್ತು ಬ್ರಹ್ಮಸ್ಥಾನದಲ್ಲಿ ಅಧಿಷ್ಠಿತನಾದಂಥ ಋಷ್ಯಶೃಂಗನ ಆದೇಶದಂತೆ ಶುಭ ನಕ್ಷತ್ರ, ಶುಭ ಯೋಗ, ಶುಭಕರಣ, ಶುಭ ತಿಥಿಗಳು ಸೇರಿದಂಥ ಒಂದು ಶುಭ ದಿನದಲ್ಲಿ ಯಜ್ಞ ಮಂಟಪಕ್ಕೆ ಆತ ಹೊರಟ. ಋಷ್ಯಶೃಂಗನನ್ನು ಮುಂದಿಟ್ಟುಕೊಂಡು ವಸಿಷ್ಠ ಮೊದಲಾದಂಥ ಬ್ರಾಹ್ಮಣರು ತಮ್ಮ ಆಚಾರ ಮತ್ತು ಶಾಸ್ತ್ರಗಳಿಗೆ ಅನುಗುಣವಾಗಿ ಮಾಡಬೇಕಾದಂಥ ಕರ್ಮಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ದಶರಥನು ಕೂಡ ಪತ್ನಿಯರ ಸಮೇತನಾಗಿ ಯಜ್ಞ ದೀಕ್ಷಾ ಬದ್ಧನಾಗಿ ಯಜಮಾನ ಸ್ಥಾನವನ್ನು ಸ್ವೀಕಾರ ಮಾಡಿದ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 13ನೆಯ ಸರ್ಗ ಮುಕ್ತಾಯ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹೊಸಿಗೆ ಹಾಕುವುದನ್ನು ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.